ನಾವಿವತ್ತೇನು 27ನೇ ತಾರೀಕು ಫ್ರೀಡಂ ಪಾರ್ಕಿಂದ ರಾಜಭವನ ಚಲೋ ಇದೆಯೋ, ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ, 10 ತಾಲೂಕಿದೆ. 10 ತಾಲೂಕಿಂದ 10ರಿಂದ ಮ್ಯಾಕ್ಸಿಮಮ್ 10ರಿಂದ 20,000 ಜನ ಹೋಗುವಂತ ಸಂದರ್ಭ ಖಂಡಿತ ಬರುತ್ತೆ. 15,000 ಜನ ಅಂತೂ ಮ್ಯಾಕ್ಸಿಮಮ್ ನಾವು ತುಮಕೂರು ಜಿಲ್ಲೆಯಿಂದ ಹೋಗಕ್ಕೆ ಹಿಂದುಳಿದ ಒಕ್ಕೂಟ ಹಾಗೂ ಅಹಿಂದ ಒಕ್ಕೂಟ ಎಲ್ಲ ಸೇರಿಸಿ ನಾವು ಇವತ್ತು ಜಿಲ್ಲೆಯಲ್ಲಿ ಹೋಗಕ್ಕೆ ಖಂಡಿತ ನಾವು ಹೋಗ್ತೀವಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ತುಮಕೂರು ಜಿಲ್ಲೆ ಪರವಾಗಿ ನಾವು ಹೇಳ್ತೀವಿ. ಇವತ್ತು ನಾವು ಸಿದ್ದರಾಮಣ್ಣ ಅವ್ರನ್ನ ಒಬ್ಬ ಮಹಾನ್ ದಂಡನಾಯಕ ಅಂತ ನಾವು ಕರಿತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಜನಾಂಗಕ್ಕೂ ಸಮಪಾಲು ಅಂತ ಕೊಟ್ಟಂತ ಒಬ್ಬ ಮಹಾನ್ ನಾಯಕ. ನಮ್ಮ ಕರ್ನಾಟಕದ ಅಂಬೇಡ್ಕರ್ ಅದು ತಪ್ಪಾಗಲ್ಲ. ಅವರು ಒಂದೇ ಜಾತಿಗೆ ಸೀಮಿತವಾಗಿ ಪಂಚ ಗ್ಯಾರಂಟಿಗಳನ್ನ ಕೊಡಲಿಲ್ಲ. ಅದರೊಳಗೆ ಎಲ್ಲ ಜನಾಂಗನೂ ಓಡಾಡ್ತಾರೆ ಎಲ್ಲರೂ. ಅದೇ ನಮ್ಮ ಸಿದ್ದರಾಮಯ್ಯ ತತ್ವ ಸಿದ್ಧಾಂತನ ಎಲ್ಲ ರಾಜ್ಯಗಳು ಒಳಗೂಡಿಸೋದು ಇದೆಲ್ಲ ಗೊತ್ತಿರೋ ವಿಷಯ. ಇಂಥ ಮಹಾನ್ ದಂಡನಾಯಕನಿಗೆ ಅನ್ಯಾಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಹಾನ್ ನಾಯಕರಿದ್ದಾರೆ. ನಮ್ಮ ಪರಮೇಶ್ವರ್ಜಿ ಅವರು, ರಾಜಣ್ಣ ಅವರು ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆನ ನಾವು ಸುತ್ತೀವಿ. ನಮ್ಮ ಕೆಂಪಣ್ಣ ಹೇಳ್ದಂಗೆ ಇಡೀ ತಾಲೂಕು ನಾವು ಇದು ಮಾಡಿ ನಮ್ಮ ಶಕ್ತಿನ ನಿಮಗೆ ಕೈ ಜೋಡಿಸ್ತೀವಿ. ನೀವೇನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀರಾ ಅದು ನಿಮ್ಮ ವೈಯಕ್ತಿಕದ್ದಲ್ಲ, ಅದು ನಮ್ಮದು. ಅದು ನಮ್ಮ ಜಿಲ್ಲೆಯಿಂದ ಬರೋಗೆ ಎಲ್ಲ ಕರ್ನಾಟಕದ ಎಲ್ಲ ಮೂಲೆಯಿಂದ ಕರ್ನಾಟಕದ ಅಭಿಮಾನಿಗಳು ಒಂದು ಮಹಾಪೂರ್ಣ ಇದೆ ಮಹಾನ್ ದಂಡನಾಯಕನಿಗೆ. ಆದ್ದರಿಂದ ನಾವು ಎಲ್ಲ ನಮ್ಮ ತಾಲೂಕನ್ನ ಟ್ರಿಪ್ ಮಾಡಿ ಎಲ್ಲರಿಗೂ ಇದು ಮಾಡಿ ಪ್ರತಿಯೊಬ್ಬರು ಮನವರಿಕೆ ಮಾಡಿ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಬಂದು ಅವತ್ತಿನ ಸಲುವಾಗಿ ನಾವೆಲ್ಲ ಭಾಗವಹಿಸಿ ಕೈ ಜೋಡಿಸ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಿತ್ರರೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಿಮಗೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೊಳಗೆ ಕೆಲವು ವಿಚಾರಗಳನ್ನು ಮಾತನಾಡಲಿಕ್ಕೆ ಇದೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತೇಜ ಮಾಡುವಂತಹ ಕೆಲಸ ನಿತ್ಯ ನಿರಂತರವಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯ ಸರ್ಕಾರವನ್ನು ಏನಾದರೂ ಹೊರಸಾಹಸ ಮಾಡಿ ಬೀಳಿಸಬೇಕು ಅನ್ನುವಂತಹ ಕುತಂತ್ರವನ್ನು, ಪಿತೂರಿಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ಏನು ಎಂತ ಅಂತಂದೇಳಿ ಚರ್ಚೆ ಮಾಡದೆ ಇಡೀ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಕರಣವನ್ನು ಇಟ್ಕೊಂಡು ಶೋಷಿತ ಸಮುದಾಯಗಳನ್ನ, ದಲಿತ ಸಮುದಾಯಗಳನ್ನ ಒಂದು ರೀತಿಯಲ್ಲಿ ಆರೋಪಿ ಸ್ಥಾನಗಳಲ್ಲಿ ನಿಲ್ಲಿಸುವಂತಹ ಕುತಂತ್ರವನ್ನ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ಸಿನ ಮೈತ್ರಿ ಮಾಡ್ತಾ ಇದೆ.